ನಮಸ್ಕಾರ. ನೀವು ಎಂದಾದರೂ ಕರ್ನಾಟಕದ ಹೃದಯ ಭಾಗದಲ್ಲಿ ಅಡಗಿರುವ ಒಂದು ರಹಸ್ಯಮಯ ಬೆಟ್ಟದ ಬಗ್ಗೆ ಕೇಳಿದ್ದೀರಾ? ಪ್ರಕೃತಿಯ ಮಡಿಲಿನಲ್ಲಿ ಮಲಗಿರುವ ಒಂದು ಅದ್ಭುತ ಲೋಕ ಅದು. ಸುಮಾರು 3,000ಕ್ಕೂ ಹೆಚ್ಚು ಮೆಟ್ಟಿಲುಗಳು, ಆಕಾಶವನ್ನೇ ಮುಟ್ಟುವಂತಿರುವ ಶಿಖರ ಮತ್ತು ಅಲ್ಲಿ ಅಡಗಿರುವ ಒಂದು ಮಿಂಚಿನ ಅಚ್ಚರಿಯ ಕಥೆ. ಹೌದು, ನಾನ್ ಹೇಳ್ತಿರೋದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವ ಬೆಟ್ಟದಪುರ ಬೆಟ್ಟದ ಬಗ್ಗೆ. ಇದು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಪ್ರಕೃತಿ, ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ಒಂದು ಸುಂದರ ಸಂಗಮ. ಬೆಟ್ಟದಪುರವನ್ನು ನೀವು ದೂರದಿಂದ ನೋಡಿದಾಗಲೇ ಅದರ ಭವ್ಯ ಆಕಾರ ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಸುತ್ತಲೂ ಹಸಿರು ಹೊದ್ದಿಕೆ ಹೊದ್ದ ಕಾಡುಗಳು, ಅಲ್ಲಲ್ಲಿ ಕಾಣುವ ಪುಟ್ಟ ಹಳ್ಳಿಗಳು. ನೋಡಲು ಇದೊಂದು ಸುಂದರವಾದ ಪೇಂಟಿಂಗ್ನಂತೆ ಕಾಣುತ್ತದೆ. ಆದರೆ ಈ ಸೌಂದರ್ಯವನ್ನು ಪೂರ್ಣವಾಗಿ ಅನುಭವಿಸಬೇಕೆಂದರೆ ನೀವು ಆ ಮೆಟ್ಟಿಲುಗಳನ್ನು ಹತ್ತಲೇಬೇಕು. ಸುಮಾರು 3,000ದಿಂದ 4,000 ಮೆಟ್ಟಿಲುಗಳು. ಹೌದು, ಇದು ಸುಲಭದ ಪ್ರಯಾಣವಲ್ಲ. ಆದರೆ ನೀವು ಒಂದೊಂದೇ ಮೆಟ್ಟಿಲು ಹತ್ತುತ್ತಿದ್ದರೆ ನಿಮ್ಮ ಆಯಾಸವನ್ನು ಮರೆಸಲು ತಂಪಾದ ಗಾಳಿ ನಿಮ್ಮನ್ನು ತಬ್ಬಿಕೊಳ್ಳುತ್ತದೆ. ಹಕ್ಕಿಗಳ ಇಂಚರ ನಿಮ್ಮ ಕಿವಿಗೆ ರಾಗವಾಗಿ ಕೇಳಿಸುತ್ತದೆ. ಆ ಕ್ಷಣದಲ್ಲಿ ಸಿಗುವ ಮನಸ್ಸಿನ ಶಾಂತಿ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಮುಂಜಾನೆಯೇ ಬರುತ್ತಾರೆ. ಯಾಕೆ ಗೊತ್ತಾ? ಇಲ್ಲಿನ ಸೂರ್ಯೋದಯದ ದೃಶ್ಯ ಅಷ್ಟು ಅದ್ಭುತ. ಕತ್ತಲೆಯ ಪರದೆಯನ್ನು ಸರಿಸುತ್ತಾ ಸೂರ್ಯನು ನಿಧಾನವಾಗಿ ಮೇಲೆ ಬರುತ್ತಿದ್ದರೆ ಇಡೀ ಆಕಾಶ ಚಿನ್ನದ ಬಣ್ಣಕ್ಕೆ ತಿರುಗುತ್ತದೆ. ಹೀಗೆ ಪ್ರಕೃತಿಯನ್ನು ಸವಿಯುತ್ತಾ ನೀವು ಶಿಖರ ತಲುಪಿದಾಗ ಅಲ್ಲಿ ನಿಮ್ಮನ್ನು ಸ್ವಾಗತಿಸುವುದು 1000 ವರ್ಷಗಳ ಇತಿಹಾಸವಿರುವ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಆದರೆ ಈ ಹೆಸರಿನಲ್ಲೇ ಒಂದು ಗೂಢವಾದ ಅರ್ಥವಿದೆ. ಸಿಡಿಲು ಅಂದರೆ ಮಿಂಚು. ಈ ದೇವಾಲಯದ ಬಗ್ಗೆ ಒಂದು ವಿಚಿತ್ರ ನಂಬಿಕೆ ಇದೆ. ಪ್ರತಿ ವರ್ಷ ದೀಪಾವಳಿಯ ಸಮಯದಲ್ಲಿ ಈ ದೇವಾಲಯದ ಗೋಪುರಕ್ಕೆ ಅಥವಾ ಶಿವಲಿಂಗಕ್ಕೆ ಮಿಂಚು ಬಡಿಯುತ್ತದೆ ಎಂದು ಇಲ್ಲಿನ ಜನರು ನಂಬುತ್ತಾರೆ. ಆ ಮಿಂಚು ಶಿವಲಿಂಗವನ್ನು ಪ್ರದಕ್ಷಿಣೆ ಹಾಕಿ ಮಾಯವಾಗುತ್ತದೆಯಂತೆ. ಇದು ವಿಜ್ಞಾನಕ್ಕೆ ನಿಲುಕದ ವಿಷಯವಿರಬಹುದು ಅಥವಾ ಭಕ್ತರ ಅಚಲ ನಂಬಿಕೆ ಇರಬಹುದು. ಆದರೆ ಈ ಒಂದು ರಹಸ್ಯವೇ ಈ ಬೆಟ್ಟಕ್ಕೆ ಒಂದು ವಿಶೇಷ ಆಕರ್ಷಣೆಯನ್ನು ತಂದುಕೊಟ್ಟಿದೆ. ದೀಪಾವಳಿಯ ಸಮಯದಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಸಾವಿರಾರು ಭಕ್ತರು ಬೆಟ್ಟ ಹತ್ತಿ ಬಂದು ತಮ್ಮ ಮನದಾಸೆಯನ್ನು ಆ ಮಲ್ಲಿಕಾರ್ಜುನನ ಮುಂದೆ ತೋಡಿಕೊಳ್ಳುತ್ತಾರೆ. ಬೆಟ್ಟದ ಮೇಲೆ ಕೇವಲ ದೇವರಷ್ಟೇ ಅಲ್ಲ, ನೀವು ಗಮನಿಸಬೇಕಾದ್ದು ಅಲ್ಲಿನ ಹಳೆಯ ಕಲ್ಲಿನ ಶಿಲ್ಪಗಳನ್ನು. ಸೂಕ್ಷ್ಮವಾಗಿ ಕೆತ್ತಿದ ಸ್ತಂಭಗಳು, ಮಂಟಪಗಳು ಮತ್ತು ಬೆಟ್ಟದ ಮೇಲಿದ್ದರೂ ಎಂದಿಗೂ ಒಣಗದ ಆ ಪವಿತ್ರ ಕುಂಟೆ, ನೀರಿನ ಹೊಂಡೆ, ಇವೆಲ್ಲವೂ ನಮ್ಮ ಪೂರ್ವಜರ ವಾಸ್ತುಶಿಲ್ಪದ ಜಾಣ್ಮೆಗೆ ಸಾಕ್ಷಿ. ಇಷ್ಟು ಎತ್ತರದ ಜಾಗಕ್ಕೆ ಅಷ್ಟು ದೊಡ್ಡ ಕಲ್ಲುಗಳನ್ನು ಹೇಗೆ ತಂದರು, ಹೇಗೆ ಕೆತ್ತಿದರು ಎಂಬುದು ಇಂದಿಗೂ ಒಂದು ಅಚ್ಚರಿಯೇ. ನೀವು ಟ್ರೆಕ್ಕಿಂಗ್ ಪ್ರಿಯರಾಗಿರಲಿ, ಇತಿಹಾಸದ ಹಸಿವಿರುವವರಾಗಿರಲಿ ಅಥವಾ ಮನಸ್ಸಿನ ಶಾಂತಿ ಹುಡುಕುವ ಭಕ್ತರಾಗಿರಲಿ, ಬೆಟ್ಟದಪುರ ಬೆಟ್ಟ ಪ್ರತಿಯೊಬ್ಬರಿಗೂ ಒಂದು ಹೊಸ ಅನುಭವ ನೀಡುತ್ತದೆ. ಈ ಬ್ಯುಸಿ ಜೀವನದ ಜಂಜಾಟದಿಂದ ದೂರವಾಗಿ ಒಂದಿಷ್ಟು ಹೊತ್ತು ಪ್ರಕೃತಿಯ ಮೌನವನ್ನು ಆಲಿಸಲು ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ. ಇಲ್ಲಿಗೆ ಬರುವ ಪ್ರತಿಯೊಬ್ಬರೂ ಒಂದೇ ಒಂದು ಅನುಭವವನ್ನು ಹೇಳುತ್ತಾರೆ. ಈ ಬೆಟ್ಟ ಕೇವಲ ಒಂದು ಸ್ಥಳವಲ್ಲ, ಇದು ಒಂದು ಭಾವನೆ. ನೀವು ಮೆಟ್ಟಿಲುಗಳನ್ನು ಹತ್ತುತ್ತಾ ಹೋದಂತೆ ನಿಮ್ಮ ದೇಹ ದಣಿದರೂ ಮನಸ್ಸು ಮಾತ್ರ ಇನ್ನಷ್ಟು ಹಗುರವಾಗುತ್ತದೆ. ಪ್ರತಿಯೊಂದು ಹೆಜ್ಜೆಯು ನಿಮ್ಮನ್ನು ಪ್ರಕೃತಿಗೆ ಇನ್ನಷ್ಟು ಹತ್ತಿರ ಮಾಡುತ್ತದೆ. ಕೆಲವರು ಇಲ್ಲಿ ಧ್ಯಾನ ಮಾಡಲು ಬರುತ್ತಾರೆ, ಇನ್ನು ಕೆಲವರು ತಮ್ಮ ಜೀವನದ ಗದ್ದಲದಿಂದ ದೂರವಾಗಿ ಶಾಂತಿಯನ್ನು ಹುಡುಕಲು ಬರುತ್ತಾರೆ. ಮತ್ತಷ್ಟು ಜನ ಇಲ್ಲಿನ ಅದ್ಭುತ ದೃಶ್ಯಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಬರುತ್ತಾರೆ. ಆದರೆ ಎಲ್ಲರಿಗೂ ಒಂದೇ ಅನುಭವ ಸಿಗುತ್ತದೆ: ಶಾಂತಿ. ಈ ಬೆಟ್ಟದ ಸುತ್ತಲೂ ಹರಡುವ ಮೌನ, ಗಾಳಿಯ ಸದ್ದು ಮತ್ತು ಪ್ರಕೃತಿಯ ನಾದ ಇವು ನಿಮ್ಮ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸುತ್ತವೆ. ಇಲ್ಲಿ ನಿಂತು ಕೆಳಗೆ ನೋಡಿದಾಗ ಸುತ್ತಮುತ್ತಲಿನ ಹಳ್ಳಿಗಳು, ಹಸಿರು ಕಾಡುಗಳು ಮತ್ತು ದೂರವರೆಗೂ ಹರಡುವ ಭೂಮಿ ಇವೆಲ್ಲವೂ ಸೇರಿ ಒಂದು ಅದ್ಭುತ ದೃಶ್ಯವನ್ನು ಸೃಷ್ಟಿಸುತ್ತವೆ. ಆ ಕ್ಷಣದಲ್ಲಿ ನೀವು ಜೀವನದ ನಿಜವಾದ ಸೌಂದರ್ಯವನ್ನು ಅರಿಯುತ್ತೀರಿ. ಇದಲ್ಲದೆ ಇಲ್ಲಿನ ಸ್ಥಳೀಯ ಜನರಿಗೂ ಈ ಬೆಟ್ಟ ಬಹಳ ಪವಿತ್ರ. ಅವರು ಈ ಸ್ಥಳವನ್ನು ದೇವರ ನೆಲವೆಂದು ಭಾವಿಸುತ್ತಾರೆ. ಪ್ರತಿ ಹಬ್ಬದ ಸಮಯದಲ್ಲಿ, ವಿಶೇಷವಾಗಿ ದೀಪಾವಳಿಯಲ್ಲಿ, ಇಲ್ಲಿ ಒಂದು ವಿಭಿನ್ನ ಉತ್ಸಾಹ ಕಾಣಿಸುತ್ತದೆ. ಹಳೆಯ ಸಂಪ್ರದಾಯಗಳು, ಭಕ್ತಿ ಮತ್ತು ಸಂಸ್ಕೃತಿ ಇವುಗಳೆಲ್ಲ ಇಲ್ಲಿ ಜೀವಂತವಾಗುತ್ತವೆ. ಕೆಲವರು ಹೇಳುತ್ತಾರೆ ಈ ಬೆಟ್ಟಕ್ಕೆ ಒಂದು ಶಕ್ತಿ ಇದೆ ಎಂದು. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಮನಸ್ಸಿನ ಕೋರಿಕೆಗಳು ನೆರವೇರುತ್ತವೆ ಎಂದು ನಂಬುತ್ತಾರೆ. ಇದು ನಂಬಿಕೆಯ ವಿಷಯವಾಗಿರಬಹುದು, ಆದರೆ ಈ ನಂಬಿಕೆಯೇ ಈ ಸ್ಥಳಕ್ಕೆ ಜೀವ ತುಂಬಿದೆ. ಕೊನೆಯಲ್ಲಿ ಈ ಬೆಟ್ಟ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಎಷ್ಟು ಎತ್ತರದ ಶಿಖರವಿದ್ದರೂ ಅದನ್ನು ತಲುಪಲು ಒಂದೊಂದು ಹೆಜ್ಜೆ ಹಾಕಲೇಬೇಕು. ಹಾಗೆ ಜೀವನದಲ್ಲೂ ಸಹನೆ, ದೃಢ ನಿಶ್ಚಯ ಮತ್ತು ನಂಬಿಕೆ ಇದ್ದರೆ ಯಾವುದೇ ಗುರಿಯನ್ನು ತಲುಪಬಹುದು. ಅದರಿಗಾಗಿ ಒಮ್ಮೆ ಈ ಬೆಟ್ಟವನ್ನು ಹತ್ತಿ ನೋಡಿ. ನೀವು ಕೇವಲ ಒಂದು ಸ್ಥಳವನ್ನು ಭೇಟಿ ಮಾಡುವುದಿಲ್ಲ, ನೀವು ನಿಮ್ಮನ್ನೇ ಕಂಡುಕೊಳ್ಳುತ್ತೀರಿ. ಯಾಕೆಂದರೆ ಬೆಟ್ಟದಪುರ ಬೆಟ್ಟ ನಿಮಗಾಗಿ ಕಾಯುತ್ತಿದೆ. ಆದರೆ ಈ ಸುಂದರ ಪ್ರಕೃತಿ, ಈ ಪವಿತ್ರ ಸ್ಥಳ
ಇದು ನಮ್ಮ ಜವಾಬ್ದಾರಿಯೂ ಆಗಿದೆ. ಇಲ್ಲಿ ಭೇಟಿ ನೀಡುವ ಪ್ರತಿಯೊಬ್ಬ ಪ್ರವಾಸಿಗನಿಗೂ ಒಂದು ವಿನಂತಿ: ದಯವಿಟ್ಟು ಈ ಸ್ಥಳವನ್ನು ಸ್ವಚ್ಛವಾಗಿಡಿ. ನೀವು ತಂದಿರುವ ಪ್ಲಾಸ್ಟಿಕ್ ಬಾಟಲಿಗಳು ಅಥವಾ ಯಾವುದೇ ಕಸದನ್ನಾದರೂ ಇಲ್ಲಿಯೇ ಬಿಟ್ಟು ಹೋಗಬೇಡಿ. ನೀವು ತಂದದ್ದನ್ನು ನಿಮ್ಮ ಜೊತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ಯಾಕೆಂದರೆ ಈ ಬೆಟ್ಟ ನಮ್ಮದೇ ಅಲ್ಲ, ಮುಂದಿನ ತಲೆಮಾರಿಗೂ ಸೇರಿದ್ದು. ನಾವು ಅದನ್ನು ಕಾಪಾಡಿದರೆ ಮಾತ್ರ ಅದರ ಸೌಂದರ್ಯ, ಅದರ ಶಾಂತಿ ಎಂದಿಗೂ ಉಳಿಯುತ್ತದೆ. ಆದುದರಿಂದ ಪ್ರಕೃತಿಯನ್ನು ಪ್ರೀತಿಸಿ, ಅದನ್ನು ಕಾಪಾಡಿ ಮತ್ತು ಬೆಟ್ಟದ ಸೌಂದರ್ಯವನ್ನು ಅದೇ ರೀತಿ ಉಳಿಸೋಣ. ವಿಡಿಯೋ ಚಿತ್ರೀಕರಣ ಮತ್ತು ಸಂಪಾದನೆ ಸುರೇಶ್ ಜಗನ್ನಾಥರಾವ್, ಪಿರಿಯಾಪಟ್ಟಣ.